ನಮಸ್ಕಾರ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರಾಜ್ಮಾ ಸಲಾಡ್ ಮಾಡ್ತಾ ಇದ್ದೇನೆ. ಮೊದಲು ಒಂದು ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆಯಲ್ಲಿ 3/4 ಚಮಚ ಆಗುವಷ್ಟು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಹಾಕಿ ಸ್ವಲ್ಪ ಇದನ್ನ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಸೀದ್ ಹೋಗಬಾರ್ದು. ನಂತರ ಇದಕ್ಕೆ ರಾಜ್ಮಾ ಹಾಕ್ತಾ ಇದ್ದೇನೆ. ರಾಜ್ಮಾನ ನಾನು ರಾತ್ರಿ ಪೂರ್ತಿ ನೆನೆ ಹಾಕಿ ಇಟ್ಟು ಬೆಳಗ್ಗೆ ಅದನ್ನ ಪ್ರೆಷರ್ ಕುಕ್ಕರ್ನಲ್ಲಿ ಅರ್ಧ ಚಮಚ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ. ರಾಜ್ಮಾ ಬೇಯಿಸಿದ ನೀರನ್ನ ಇಲ್ಲಿ ಬಳಸಿಲ್ಲ, ಬರೀ ರಾಜ್ಮಾ ಮಾತ್ರ ಹಾಕಿದ್ದೇನೆ. ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಾಕಿದ್ದೇನೆ. ಚೆನ್ನಾಗಿ 2 ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ಹುರಿದು ತೆಗಿಬೇಕು. ನಂತರ ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, ಸ್ವಲ್ಪ ಹೆಚ್ಚಿರುವ ಈರುಳ್ಳಿ, ಹೆಚ್ಚಿರುವ ಟೊಮ್ಯಾಟೊ ಹಾಕಬೇಕು. ಹಾಗೆ ಮುಳ್ಳು ಸೌತೆಕಾಯಿ. ಟೊಮ್ಯಾಟೊನ ಹಾಕುವಾಗ ಬೀಜ ತೆಗೆದು ಹೆಚ್ಚಿ ಹಾಕಬೇಕು. ಜೊತೆಗೆ ಒಂದು 15-20 ನಿಮಿಷ ನೀರಿನಲ್ಲಿ ನೆನೆಸಿರೋ ಶೇಂಗಾ ಬೀಜ ಮತ್ತೆ ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಲಿಂಬೆ ರಸ ಹಾಕಿದ್ದೇನೆ. ಈಗ ಉಪ್ಪು ಹಾಗೇನೆ ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಇದನ್ನ ನಾವು ತಿನ್ಲಿಕ್ಕೆ ಇಮಿಡಿಯೇಟ್ ಮುಂಚೆ ಹಾಕೊಳ್ಬೇಕು. ಉಪ್ಪು ಹಾಕಿದ್ಮೇಲೆ ಅದು ನೀರು ಹೊಡಿತದೆ ಸಲಾಡ್ನಲ್ಲಿ. ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಹುರಿದಿಟ್ಟಿದ್ವಲ್ಲ 2 ನಿಮಿಷ, ಆ ರಾಜ್ಮನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಒಮ್ಮೆ ನೀವು ಕೂಡ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ, ಆರೋಗ್ಯಕರ ಕೂಡ. ಖಾದಾಮಿಯ ಯಾವುದೇ ಫುಡ್ ಪ್ರಾಡಕ್ಟ್ಸ್ಗಳನ್ನ ನೀವು www.khadami.in ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ಧನ್ಯವಾದಗಳು.